ನಮಸ್ಕಾರ, ನಾನು ನಿಮ್ಮ ಕಥೆಗಾರ. ಇಂದು ನಾವು ಕರುಣಾಮಯಿ ವ್ಯಕ್ತಿ ಅರ್ಜುನನ ಒಂದು ಸಣ್ಣ ಕಥೆ ಕೇಳೋಣ. ಅರ್ಜುನನು ತನ್ನ ಸಣ್ಣ ಊರಿನಲ್ಲಿ ಧನಸಂಪತ್ತಿಗೆ ಅಥವಾ ಅಧಿಕಾರಕ್ಕೆ ಅಲ್ಲ, ತನ್ನ ಹೃದಯದ ಉಷ್ಣತೆಗೆ ಹೆಸರಾಗಿದ್ದನು. ಪ್ರತಿ ಬೆಳಿಗ್ಗೆ ಸರಳವಾದ ತನ್ನ ಪುಸ್ತಕಗಳ ಅಂಗಡಿಗೆ ಹೋಗುವ ಮುನ್ನ ಅವನು ತನ್ನ ಪತ್ನಿ ತಯಾರಿಸಿದ ಆಹಾರದ ಪ್ಯಾಕೆಟ್ಗಳ ಬ್ಯಾಗ್ನು ಹೊತ್ತುಕೊಂಡು ಹೋಗುತ್ತಿದ್ದನು. ಮಾರ್ಗದಲ್ಲಿ ಹಳೆಯ ರೈಲು ನಿಲ್ದಾಣದ ಕಡೆ ನಿಲ್ಲುತ್ತಿದ್ದನು. ಅಲ್ಲಿ ಮನೆಮಠ ಇಲ್ಲದ ಸ್ವಲ್ಪ ಜನ ಸೇರಿದ್ದರು. ದೊಡ್ಡ ಪ್ರದರ್ಶನ ಮಾಡದೆ ಅವನು ಪ್ರತಿ ವ್ಯಕ್ತಿಯನ್ನು ತಮ್ಮ ಹೆಸರಿನಿಂದ ಕರೆಯುತ್ತಾ, ಸ್ನೇಹಿತರಂತೆ ಬೆನ್ನು ತಟ್ಟುತ್ತಾ ಆಹಾರ ವಿತರಿಸುವನು. ಒಂದು ದಿನ ಒಬ್ಬ ಹುಡುಗ ತುಂಡು ಸ್ಕೂಲ್ ಪುಸ್ತಕಗಳನ್ನು ಹಿಡಿದು ಲಾಜಿಕೆಯೊಂದಿಗೆ ಅವನ ಬಳಿ ಬಂದನು. ಅವನ ತಂದೆ ತಾಯಂದಿರು ಅವನ ವಿದ್ಯಾಭ್ಯಾಸಕ್ಕಾಗಿ ಹಣಕಾಸು ಮಾಡಲಾಗದು, ಆದರೆ ಅವನು ಕಲಿಯಲು ಕನಸು ಕಾಣುತ್ತಿದ್ದನು. ಅರ್ಜುನನು ಹಿಂಜರಿಯದೆ ಅವನನ್ನು ತನ್ನ ಪುಸ್ತಕ ಅಂಗಡಿಯೊಳಗೆ ಬಂದು ಉಚಿತವಾಗಿ ಪಾಠ ಕಲಿಸತೊಡಗಿದನು. ಕೆಲ ಸಮಯದಲ್ಲಿ ಇನ್ನಷ್ಟು ಮಕ್ಕಳು ಸೇರಿ ಆ ಸಣ್ಣ ಅಂಗಡಿಯು ನಗು, ಕಲಿಕೆ ಮತ್ತು ಆಶೆಗಳ ಸ್ಥಳವಾಗಿ ಬೆಳವಣಿಗೆಯಾಯಿತು. ವರ್ಷಗಳಾದವು. ಹಲವಾರು ಜನರು ಅರ್ಜುನನ ಶಾಂತಿಯ ದಾನದಿಂದ ಲಾಭ ಪಡೆದರು. ಆದರೆ ಅವನು ಯಾವತ್ತೂ ಹೆಸರು ಅಥವಾ ಮೆಚ್ಚುಗೆ ಬೇಕೆಂದಿರಲಿಲ್ಲ. ಅವನನ್ನು ಯಾಕೆ ಹೀಗೆ ಮಾಡುತ್ತೀಯೆ ಎಂದು ಕೇಳಿದಾಗ ಅವನು ಸರಳವಾಗಿ ಹೇಳುತ್ತಿದ್ದ, ಇಂದು ನಾನು ಒಬ್ಬರ ಮನಸ್ಸು ಸ್ವಲ್ಪ ಹಗುರವಾಗಿಸಲು ಸಾಧ್ಯವಾದರೆ ನನ್ನ ದಿನಕ್ಕೆ ಅರ್ಥ ಸಿಕ್ಕಂತಾಗುತ್ತದೆ. ಆ ಊರಿನ ಹೃದಯದಲ್ಲಿ ಅರ್ಜುನನ ದಯೆಯು ಅತಿ ದೊಡ್ಡ ಸಂತತಿಯಾಗಿದೆ. ನಿಶ್ಶಬ್ದ, ಸ್ಥಿರ ಮತ್ತು ಮರೆಯಲಾಗದದ್ದು. ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕೆ ತುಂಬಾ ಧನ್ಯವಾದಗಳು. ಲೈಕ್, ಶೇರ್ ಮಾಡಿ ಮತ್ತು ನಿಮಗೆ ಮುಂದೆ ಯಾವ ತರದ ವಿಡಿಯೋ ಬೇಕು ಎಂದು ಕಾಮೆಂಟ್ ಮಾಡಿ ಮತ್ತು ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಸದಾ ಬೆಂಬಲಿಸಿ.